ಇವತ್ತಿನ ನಮ್ಮ ಪಯಣ ಶಿವನ ಸಮುದ್ರ. ಇಲ್ಲಿ ನಮ್ಮ ರೈಡರ್ ಕಾರ್ತಿ ಅವರಿದ್ದಾರೆ, ದರ್ಶನ್, ಅನುಷ್, ಪ್ರಜ್ವಲ್ ಅವರಿದ್ದಾರೆ. ನಾವಿವಾಗ ಮಾರ್ತಹಳ್ಳಿ ಹತ್ರ ಟೀ ಕುಟ್ಟು ಹೊರಟಿದ್ದೇವೆ. ನಾವಿವಾಗ ನಿಯರ್ ಶಿವನ ಸಮುದ್ರ ಬಂದಿದ್ದೀವಿ. ಇನ್ನು 6 ಜನ ಇದ್ದೀವಿ ನಾವು ಟೋಟಲ್ ಆಗಿ 5 ಬೈಕಲ್ಲಿ. ನಾವಿವಾಗ ಬರಚುಕ್ಕಿ ಜಲಪಾತದ ಹತ್ರ ಬಂದಿದ್ದೀವಿ. ಕಂಪ್ನಿಲಿ ಬರೀ ಟ್ರಾಫಿಕ್ಕು ಕಂಪ್ನಿ ಇದನ್ನೇ ನೋಡ್ಬಿಟ್ಟು ಬೇಜಾರಾಗಿತ್ತು. ಸೊ ಇವತ್ತು ಬಂದ್ಬಿಟ್ಟು ಒಂದು ಸ್ವಲ್ಪ ಪೀಸ್ ಆಯಿತು. ಸೊ ಮೈ ರೋಮಾಂಚನ ಜುಮ್ ಜುಮ್ ಆಗ್ತಾ ಇದೆ. ಫೋರ್ಸ್ ನೋಡಿ ಹೆಂಗಿದೆ. ಹೆವನ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ನಮ್ಮ ಪಯಣ ಶಿವನ ಸಮುದ್ರ. ಗಂಟೆ 5:15 ಆಗಿದೆ. 5 ಗಂಟೆಗೆ ರೂಮಿಂದ ಬಿಟ್ಟಿದ್ದೀವಿ. ಟೋಟಲ್ 5 ಜನ ಇದ್ದೀವಿ, 4 ಬೈಕಲ್ಲಿ. ಇನ್ನೊಬ್ಬರು ಜಾಯ್ನ್ ಆಗ್ತಾರೆ, ಕಾರ್ತಿಕ್ ಅವರು. ಇಲ್ಲಿ ನಮ್ಮ ರೈಡರ್ ಕಾರ್ತಿ ಅವರಿದ್ದಾರೆ, ದರ್ಶನ್, ಅನುಷ್, ಪ್ರಜ್ವಲ್ ಅವರಿದ್ದಾರೆ. ಕಾರ್ತಿಕೇರ್ ನಮಸ್ಕಾರ. ಇವರು ನಮ್ಮ ರೈಡರ್ ಕಾರ್ತಿ ಅವರು. ಅನುಷ್ ಅವ್ರದ್ದು ಟೀ ಕುಡಿಯೋ ಕಾರ್ಯಕ್ರಮ ಇದೆ. ಟೀ ಕುಡ್ಕೊಂಡು ಸಿಗ್ತೀನಿ. ಎಲ್ಲ ಬರ್ತೈತಿ. ನಾವಿವಾಗ ಮಾರ್ತಹಳ್ಳಿ ಹತ್ರ ಟೀ ಕುಟ್ಟು ಹೊರಟಿದ್ದೇವೆ. ನಮ್ಮ ಜೊತೆ ನಮ್ಮ ಅನುಷು, ಇಲ್ಲಿ ಕಾರ್ತಿಕ್, ಮತ್ತೆ ಪ್ರಜ್ವಲ್, ಮತ್ತೆ ನಿತಿನ್ ಅವರಿದ್ದಾರೆ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾವು ಸಿಲ್ಕ್ ಬೋರ್ಡ್ ರೋಡಲ್ಲಿ ಅಂದರೆ ಮೈನ್ ರೋಡಲ್ಲೇ ಹೋಗಬೇಕಿತ್ತು. ಬಟ್ ಅಲ್ಲಿ ಕೆಲಸ ಆಗ್ತಿದ್ದರಿಂದ ನಾವು ರೈಟ್ ಬಂದುಬಿಟ್ಟು ಬೇರೆ ರೂಟಲ್ಲೇ ಬಂದಿದ್ದೀವಿ. ಇನ್ನಿವಾಗ ವಾಪಸ್ ಸಿಲ್ಕ್ ಬೋರ್ಡ್ ಹತ್ರ ಹೋಗಬೇಕು. ನಾವಿವಾಗ ಸೇರೋದು ಮಡಿವಾಳ. ತಿಳಿದು ಮನೆಯ ಮಾಳಿಗೆ. ಇವಾಗ ನೀವು ನೋಡುತ್ತಿರುವಂತಹ ಸ್ಥಳ ಸಿಲ್ಕ್ ಬೋರ್ಡ್. ನಾವಿವಾಗ 3 ಬಂದಿದ್ದೇವೆ. ನೀವು ನೋಡ್ತಿರೋದು ಈಗ ಕನಕಪುರ ರೋಡು. ಯಬ್ಬ ಸಖತ್ತಾಗಿದೆ ರೋಡ್ ಅಂತೂ. ನಮ್ಮ ಕಾರ್ತಿಕ್, ಮಿಸ್ಟರ್ K70 ರೈಡರ್. ಇವರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ನಮಸ್ಕಾರ ಎಲ್ಲರೂ, ನನಗೆ ಸಪೋರ್ಟ್. ಇವರು ಅತ್ಯುತ್ತಮ ರೈಡರ್ ಅಲ್ಲದೆ ಉತ್ತಮ ಗುಣವುಳ್ಳ ಉತ್ತಮ ವ್ಯಕ್ತಿ. ಇವರು ಈ ಕ್ಯಾಮರದ ಓನರ್. ಇವರು ಮಿಸ್ಟರ್ ಹಾಸನ ರೈಡರ್. ಇನ್ನು ಒಂದು 3 ಮಂದಿ ಬರಲಿಕ್ಕಿದ್ದಾರೆ. ಅದು ಬರುವಾಗ ಸ್ವಲ್ಪ ಲೇಟ್ ಆಗ್ಬೋದು. ಅಲ್ಲಿ ತನಕ ಕಾಯ್ತಾ ಇರಿ. ಶುಭ ಮುಂಜಾನೆ. ನಾವು ಇವಾಗ ಕನಕಪುರ ದಾಟಿ ಮುಂದ್ಗಡೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಕನಕಪುರ ಸುತ್ತಲೂ ಹೆಂಗಿದೆ ನೋಡಿ, ಫುಲ್ಲು ಕಲ್ಲು ಬಂಡೆ. ಇವಾಗ ಕನಕಪುರಗಿಂತ ಸ್ವಲ್ಪ ಮುಂದ್ಗಡೆ ಈಗ ನಾವು ಪ್ರೆಸೆಂಟಾಗಿ ನಮ್ಮದು ಹೊಟ್ಟೆಗೆ ಏನೂ ಆಗಲಿಲ್ಲ. ಆದ ಕಾರಣ ಹೊಟ್ಟೆಗಾಗಿ ಬಟ್ಟೆಗಾಗಿ ಬಂಜಿಗೆ ಪಾಡ್ಗ. ನಮ್ಮ ರೈಡರ್ ಕಾರ್ತಿ ಅವರಿದ್ದಾರೆ. ಬಾಯಿಗೆ ಕೊಟ್ಟಿದ್ದಾರೆ, ಬಾಯಿಗೆ. ಮತ್ತೆ ದರ್ಶನ್ ಇಲ್ಲಿ ಪೂರಿ ತಿಂತಾ ಇದ್ದಾರೆ. ನಾವಿಲ್ಲಿ ಇಡ್ಲಿ ಹಾಕ್ಕೊಂಡಿದ್ದೀವಿ. ನಾವಿಲ್ಲಿ ಟಿಫಿನ್ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ನಿತಿನ್ ಅವರಿದ್ದಾರೆ, ಹಾಗೆ ಪ್ರಜ್ವಲ್ ಅವರಿದ್ದಾರೆ, ಹಾಗೆ ಕಾರ್ತಿಕ್ ಇದ್ದಾರೆ, ದರ್ಶನ್ ಮತ್ತು ಮೈನ್ ಬ್ಲಾಗರ್ ಕಾರ್ತಿಕ್ ಅವರು. ನಾವಿವಾಗ ಕನಕಪುರ ರೋಡಲ್ಲಿ, ಮೈಸೂರು ರೋಡಲ್ಲಿ, ಅದ್ಯಾವುದು
ಅಚ್ಚಲ್ಗೆ ಅಲ್ಲಿ ಟಿಫಿನ್ ಮಾಡಿದ್ದೀವಿ. ನಮ್ಮ ಅನುಸ್ ಅವರು ಇನ್ನು ಟಿಫಿನ್ ಮಾಡ್ತಾ ಇದ್ದಾರೆ. ಅವರಿಗೆ ನೀರು ಹಾಕ್ಬೇಕು. ಒಂದು ಇದು ನಮ್ಮ ನೆಲ್ಸನ್ ಮಂಡೇಲಾ ಅಥವಾ ನಾವಿವಾಗ ಮೈಸೂರು ರಸ್ತೆಯಲ್ಲಿ ಒಂದು ಕಡೆ ಬೆಳಗಿನ ಟಿಫಿನ್ ಮಾಡಿಕೊಂಡು ಹೊರಟಿದ್ದೀವಿ. ಇವಾಗ ಗಂಟೆ ಸುಮಾರು 8 ಗಂಟೆ ಆಯಿತು. ಇನ್ನು 61 ಕಿಲೋಮೀಟರ್ ತೋರಿಸ್ತಾ ಇದೆ. ನಾವಿವಾಗ ನಿಯರ್ ಶಿವನ ಸಮುದ್ರ ಬಂದಿದ್ದೀವಿ. ಇನ್ನು 33 ಕಿಲೋಮೀಟರ್ಸ್. ನಾವು ಶಿವನ ಸಮುದ್ರ ಹತ್ರ ರೀಚ್ ಆಗ್ತಾ ಬಂದಿದ್ದೀವಿ. ಇನ್ನು 11 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಅದನ್ನು ರೋಡು ಒಂದು ಸುತ್ತಾಗಿದೆ. ಇಲ್ಲಿ ನೋಡಿ, ಬೆಟ್ಟ ಗುಡ್ಡ. ಅಲ್ಲ ಬಾಬುಜ, ಅಲ್ಲ ಬಾಬುಜ, ಅಲ್ಲ ಬಾಬುಜಿ. ಇಲ್ಲಿ ಇವತ್ತಿನ ನಮ್ಮ ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಹೌದು ದೂರ ಬಾಬುನಿಗೆ ಆಫ್ ರೋಡ್ ರೋಡ್ ಕ್ಲೋಸ್ ಮಾರ್ರೆ. ನಾವಿವಾಗ ಶಿವನ ಸಮುದ್ರದ ಹತ್ತಿರ ಇರುವ ಒಂದು ಹೊಳೆ ಹತ್ರ ಇದ್ದೀವಿ. ಇಲ್ಲಿ ಸ್ವಲ್ಪ ಫೋಟೋಶೂಟು ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು. ಇಲ್ಲಿ ಮೋಡನು ಬಂದಿದೆ. ಇದ್ದೀವಿ. ಮೇಲ್ಗಡೆ ಮಳೆ ಬರ್ತಿದೆ ಅನ್ಸುತ್ತಲ್ಲ, ಕೊಂಚ ನೀರು ಬರ್ತಾ ಇದೆ. ಶಿವನ ಸಮುದ್ರಕ್ಕೆ ಬಂದಿದ್ದೇವೆ. ತುಂಬ ಚೆನ್ನಾಗಿದೆ ಪಾಯಿಂಟ್. ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರ ನೋಡಿ. ಫುಲ್ಲು ಫ್ರೆಶ್ ಆಗಿರುತ್ತೆ. ಫುಲ್ಲು ಇಲ್ಲಿ ಬಂದರೆ ನಿಮ್ಮದು ಫುಲ್ಲು ಮೈಂಡ್ ಸೆಟ್ ಎಲ್ಲ ಕ್ಲಿಯರ್ ಆಗಿದೆ. 5 ಜನ ಬಂದಿದ್ದೇವೆ. 6 ಜನ ಇದ್ದೀವಿ ನಾವು ಟೋಟಲ್ ಆಗಿ 5 ಬೈಕಲ್ಲಿ. ನಮ್ಮ ದರ್ಶನ್ ಅವರು ರೀಲ್ಸ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಬೈಕೆಲ್ಲ ಲೈನಾಗಿ ನಿಂತಿದೆ ನೋಡಿ. ನಾವಿವಾಗ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಿ ಸ್ವಲ್ಪ ಹೊರಟಿದ್ದೀವಿ. 10 ಗಂಟೆ ಆಯ್ತು ಇವಾಗ. ನಮ್ಮ ನೆಲ್ಸನ್ ಮಂಡೇಲಾ ಅವರು, ದರ್ಶನ್, ಅನುಷ್, ಪ್ರಜ್ವಲ್ ಅವರು ಬರ್ತಾ ಇದ್ದಾರೆ. ಹೋಗೋಣ ಮುಂದೆ. ಹಾಂ, ಕೊರ್ಲೆ ಐವಾ ಒರಿಯೇ ಕೊರಾಟ ಮಾರ ಓ ಮಾರಿ. ಫಾರೆಸ್ಟ್ ಗತ್ತಿ ಗುಡ್ಡೆಗೆ
ಇಲ್ಲಿ ಎಂಟ್ರಿ ಆಗುವಾಗ ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸ್ ಒಂದು ಬೈಕಿಗೆ 10 ರೂಪಾಯಿ ತಗೊಂಡ್ರು. ನಮ್ದು 5 ಬೈಕ್ ಇದೆ. ಯೂಟ್ಯೂಬರ್ K70 ಯಾಕೆ ಕರೀತಿದ್ಯಾ? ಇಲ್ಲೇ ಲಾಸ್ಟ್ ಅನಿಸುತ್ತೆ. ಇಲ್ಲಿ ಬಂದಿದ್ದೀವಿ ನಾವು ಭರಚುಕ್ಕಿ ಫಾಲ್ಸ್. ಇಲ್ಲಿ ಗಾಡಿ ಇಲ್ಲೇ ಪಾರ್ಕ್ ಮಾಡಬೇಕು, ಕೆಳಗಡೆ ಬಿಡಲ್ಲ. ಇನ್ನೂ ಅಷ್ಟು ಏನಿಲ್ಲ, ಅಲ್ಲೇ ಕೆಳಗಡೆ. ನಾವಿವಾಗ ಭರಚುಕ್ಕಿ ಜಲಪಾತದ ಹತ್ರ ಬಂದಿದ್ದೀವಿ. ಇಲ್ಲೇ ನೀವು ಹಿಂದ್ಗಡೆ ನೋಡ್ಬೋದು ಭರಚುಕ್ಕಿ ಜಲಪಾತ. ಇಲ್ಲಿ ಕೆಳಗಡೆ ಬರ್ಬೇಕು ಒಬ್ಬನಿಗೆ. ಇಲ್ಲಿ ಒಬ್ಬನಿಗೆ ಕೆಳಗಡೆ ಬರಬೇಕಂದ್ರೆ ನೀವು ವಾಪಸ್ 5 ರೂಪೀಸು ಎಕ್ಸ್ಟ್ರಾ ಪೇ ಮಾಡಬೇಕು. ಸರಿ ಅನಿಸು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಇಲ್ಲಿದು. ಇಲ್ಲಿ ನಾವು ಬಂದಿದ್ವಿ, ಆದರೆ ನಮಗೆ ನೀರಿಗೆ ಬಿಡ್ತಾ ಇಲ್ಲ. ಅಂದರೆ ತುಂಬ ಜಾಸ್ತಿ ನೀರಿದೆ. ಮತ್ತೇನಂದರೆ ಇಲ್ಲಿ ಒಂದು ವ್ಯೂ ಬಂದುಬಿಟ್ರೆ ನಾರ್ಮಲ್ ನೋಡ್ಬೋದು. ಅದೇ ಸ್ವಲ್ಪ ಒಂದು 50 ಮೀಟರ್ಸ್ ಕೆಳಗಡೆ ಬಂದರೆ ಒಂದು 5 ರೂಪೀಸ್ ಪೇ ಮಾಡಬೇಕು ಬೇಕಾಗುತ್ತೆ. ಹಾಗೆ ಚೆನ್ನಾಗಿದೆ ಇದು. ಬೆಂಗಳೂರಲ್ಲಿ ತುಂಬ ಟೆನ್ಷನ್ ಆಗಿರೋರು, ಫ್ರಸ್ಟ್ರೇಷನ್ ಆಗಿರೋರು ಈ ಸಮ್ಮರಲ್ಲಿ ಬಂದು ನೀವು ಬೆಂಗಳೂರಿಂದ 130 ಕಿಲೋಮೀಟ್ರ್ ಆಗುತ್ತೆ. ನೀವು ಬಂದುಬಿಟ್ಟು ಇದು ನೋಡಿಬಿಟ್ಟು ಪೀಸ್ಫುಲ್ಲಾಗಿ ಹೋಗ್ಬೋದು. ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮಾರ್ನಿಂಗ್ ಒಂದು ರೈಡ್ ಸಿಗುತ್ತೆ. ಯಾ, ಇನ್ನೂ ಮಳೆ ಜಾಸ್ತಿ ಆದರೆ ಇನ್ನೂ ನೀರು ಜಾಸ್ತಿ ಆಗುತ್ತೆ. ಇವಾಗ ಅಷ್ಟೊಂದು ಏನೋ ನೀರೇನೋ ಅಷ್ಟೊಂದು ಇಲ್ಲ. ಬಟ್ ಮಾನ್ಸೂನಲ್ಲಿ ಇಂಥ ಜಲಪಾತ ಸೈಡ್ ಹೋಗೋ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬಟ್ ಇಲ್ಲಿ ಬಿಡಲ್ಲ, ನಾವು ಹೋಗ್ಬೇಕಂದ್ರೂ ಬಿಡಲ್ಲ. ಇಲ್ಲಿ ನಾವು ಇಲ್ಲಿಂದ ಮುಂದೆ ಎಲ್ಲಿ ಹೋಗ್ತೀವಂತ ನಿಮಗೆ ಮುಂದಿನ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀವಿ. ನಾವು ಅಲ್ಲಿ ಹೋಗ್ಬಿಟ್ಟು ಹೇಳ್ತೀವಿ. ಯಾಕಂದರೆ ಸಂಜೆವರೆಗೂ ಟೈಮ್ ಇದೆ. ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನಿಮಗೆ ನಮಗೆ ಗೊತ್ತಿಲ್ಲ. ನಿಮಗೆ ಅನ್ಪ್ಲ್ಯಾನ್ಡ್ ನಮ್ಮದು ಪ್ಲ್ಯಾನ್ ಒಂದು ಕಡೆ. ಬಟ್ ಇಲ್ಲಿಂದ ಎಲ್ಲಿ ಹೋಗ್ತೀವಿ ನೋಡಬೇಕು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ವ್ಯೂಸು ಸಖತ್ತಾಗಿದೆ. ಇಂಥ ಪ್ಲೇಸ್ಗೆ ನೀವು ಹೋಗ್ತಾ ಇರಬೇಕು, ಎಂಜಾಯ್ ಮಾಡ್ತಾ ಇರಬೇಕು. ಜೊತೆಗೆ ಸ್ವಲ್ಪ ದುಡ್ಡು ಇರಬೇಕು. ನಿಮಗೆ ಈ ಭರಚುಕ್ಕಿ ಜಲಪಾತದ ಹತ್ರ ಎಂಟ್ರೆನ್ಸ್ ಫೀಸ್ ಒಂದು ಬೈಕಿಗೆ 10 ರೂಪಾಯಿ. ಅಮೌಂಟ್ ಇಲ್ಲದೆ ಅಲ್ಲಿ ಮೇಲ್ಗಡೆ ತನಕ ಬಿಡ್ತಾರೆ. ಅಲ್ಲಿಂದ ಕೆಳಗಡೆ ಬರಬೇಕಾದ್ರೆ ಒಬ್ಬನಿಗೆ 5 ರೂಪೀಸ್. ಇವರು ನಮ್ಮ ರೈಡರ್ ಕಾರ್ತಿ ಅವರು. ಅವರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ಹಾಗೆ ಯಾರು ಮೊಮ್ಮಗ ಇದ್ದಂಗೆ ನೆಲ್ಸನ್ ಮಂಡೇಲಾ ಇವರು ನೀವು ನೋಡಿರ್ಬೋದು. ಮೇಯ್ನ್ ಯಾರು ನೆಲ್ಸನ್ ಮಂಡೇಲನ ಅತಿ ಕಿರಿಯ ಮೊಮ್ಮಗ. ಇವರು ತಪ್ಪಿ ಈಗ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಭಾರತಕ್ಕೆ ಬಂದಿದಾಗ ಸ್ವಲ್ಪ ಮಿಸ್ ಆಗಿ ಒಂದು ತಳ್ಳಿ ಬಿಟ್ಟು ಹೋಗಿದ್ದಾರೆ. ವಾಪಸ್ ಹೋಗೋಕ್ಕೆ ದುಡ್ಡು ಇಲ್ಲದೆ ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತೂ ಹೀಗೆ ಎಲ್ಲರೂ ಸೇರಿಕೊಂಡು ರೈಡ್ ಹೋಗೋಕ್ಕಾಗಲ್ಲ. ಅದಕ್ಕೆ ಸಿಕ್ಕಿದ ಟೈಮಲ್ಲಿ ನಾವು ರೈಡ್ ಬರ್ತಾ ಇರ್ತೀವಿ. ನಿಮ್ಮ ಇಲ್ಲಿನ ಬಗ್ಗಿನ ಅಭಿಪ್ರಾಯಗಳನ್ನು? ತುಂಬ ಚೆನ್ನಾಗಿದೆ. ಅಲ್ಲಿಂದ ಬೀಳುವ ನೀರಿಗೆ ಆ ಕಡೆಯಿಂದ ಗಾಳಿ ಬರ್ತಾ ಇದೆ, ಅಲ್ಲಿಂದ ಹನಿ ಹನಿ ನಮ್ಮ ಮೇಲೆ ಬೀಳ್ತಾ ಇದೆ. ಮೈ ರೋಮಾಂಚನ ಜುಮ್ ಜುಮ್ ಆಗ್ತಾ ಇದೆ. ಒಬ್ಬೊಬ್ರದ್ದು ಹೇಳ್ತೀನಿ. ಇವರು ಕಾರ್ತಿಕ್ ಹೇಗಾಗಿದೆ, ನಿಮ್ಮ ಬಗ್ಗೆ ಹೇಗಾಗಿದೆ ಹೇಳಿ. ಕಾರ್ತಿಕ್ ಅವ್ರು ಮಾತಾಡಿ ಅಡ್ಡ ಬಾಜಲೆ ಅವ್ರು ಮಾತಾಡ್ತಿಲ್ಲ ಬಿಡಿ. ನಿಮ್ಮ ಬಗ್ಗೆ 2 ಮಾತಾಡಿ. ಇಷ್ಟು ದಿವಸ ಕಂಪ್ನಿಲಿ ಬರೀ ಟ್ರಾಫಿಕ್ಕು, ಕಂಪ್ನಿ ಇದನ್ನೇ ನೋಡಿಬಿಟ್ಟು ಬೇಜಾರಾಗಿತ್ತು. ಸೊ ಇವತ್ತು ಬಂದುಬಿಟ್ಟು ಒಂದು ಸ್ವಲ್ಪ ಪೀಸ್ ಆಯಿತು. ಸೊ ವೆದರು ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳನ್ನ ಯಾಕೆ ಕರ್ಕೊಂಡು ಬಂದಿಲ್ಲ? ಅವರು ಕಾಲೇಜಿಗೆ ಹೋಗಿದ್ದಾರೆ. ಈ ಮಾನ್ಸೂನಲ್ಲಿ ನೀವು ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಬೆಂಗಳೂರಿಂದ 130 ಕಿಲೋಮೀಟರ್ ಇದೆ. ನಮ್ಮ ಏರಿಯಾದಿಂದ ನಾವಿರೋದು ವೈಟ್ ಫೀಲ್ಡು, ಅಲ್ಲಿಂದ 145 ಕಿಲೋಮೀಟರ್ ಏನೋ ಇದೆ. ಸೊ ನಾವು ಬೆಳಗ್ಗೆ 5 ಗಂಟೆಗೆ ಬಿಟ್ವಿ. ಸೊ ಅಲ್ಲಿ ಅದು ಬಿಡಿ ಗಾಯ್ಸ್, ಭಾರಿ ಮಾತಾಡ್ತಿದ್ದಾರೆ ಇವರು ಎಷ್ಟು ಮಾತಾಡಿದ್ರು ಅಲ್ಲಿನ ಜಲಪಾತಕ್ಕೆ ಇವರ ಪ್ರತ್ಯಕ್ಷವಾಗಿ ಇಲ್ಲಿ ತಲೆ ಮೇಲೆ ಹೊಡಿತಾ ಇದೆ. ಇಷ್ಟು ಮಾತಾಡಿನೇ ಆದರೂ ಇವರನ್ನು ನಾವು ಏನು ಹೇಳ್ಬೋದು ಅಂದರೆ ತುಳುನಾಡಿನ ಅರವಿಂದ್ ಬೋಲಾರ್ ಸೆಕೆಂಡ್ ಅಂತ ಹೇಳ್ಬೋದು.
ಅಂತ ಒಳ್ಳೆ ಕಾಮಿಡಿ ಮಾಡ್ತಿದ್ದಾರೆ. ಹಾಗೆ ಇವರು ಕಾರ್ತಿಕ್ ಅಂತ, ಇವರು ರೈಡರ್ ಕಾರ್ತಿ ಅಂತ. ಇವರು ಯಾವ ತರಹ ಹಾರಿಸ್ಕೊಂಡು ಹೋಗ್ತಾರಂತೆ ಗಾಡಿಯನ್ನು, KTM ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ರೈಡರ್ ಕಾರ್ತಿ ಯಾರು ರೈಡ್ಗೂ ಬರಲ್ಲ, ಇವತ್ತೇ ಮುಂದೆ ಆದರೂ ಬರ್ತಾರೆ, ಹೋಗಿದ್ದಾರೆ, ಪರವಾಗಿಲ್ಲ. ಇವರು ದರ್ಶನ್ ಅಂತ, ಇವರು ಕಾರ್ತಿಕ್, K70 ಕಾರ್ತಿಕ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಹುಡುಗನನ್ನು ಮುಂದಕ್ಕೂ ಕಳಿಸಿ. ನಾವು ಮುಂದೆ ಎಲ್ಲ ಹೋಗ್ತೀವಂತ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ. ಇಲ್ಲಿಂದ ಇವಾಗ ಸ್ವಲ್ಪ ಒಂದು 5 ನಿಮಿಷಗಳಲ್ಲಿ ನಾವು ಇಲ್ಲಿಂದ ಹೊರಡ್ತೀವಿ. ಅಪ್ಡೇಟ್ ಮಾಡ್ತೀವಿ ನಿಮಗೆ, ಯಾಕಂದರೆ ಲಾಸ್ಟ್ ಆಗಿ ಹೇಳೋದೇನೆಂದರೆ ಗಾಯ್ಸ್, ಇಲ್ಲಿ ನೋಡಿ ನೀವು ನೆಲ್ಸನ್ ಮಂಡೇಲರ್ ಅವರು ಫೋಟೋಕ್ಕೆ ಫೋಸ್ ಕೊಡ್ತಾ ಇದ್ದಾರೆ. ಕೂಲಿ ಬಿಡ್ಲೆ ಇವರು ಏನು ಕೇಳ್ತಿದ್ದಾರೆ ಗೊತ್ತುಂಟಾ? ಏನೇನು ಕೇಳಿ ಇವರು ಕೇಳ್ತಾ ಇದ್ದಾರೆ, ನಮ್ಮ ಕಾರ್ತಿಕ್ ಅವರು ಕೇಳ್ತಾ ಇದ್ದಾರೆ. ಓಕೆ ಗಾಯ್ಸ್, ನಾವು ನೆಕ್ಸ್ಟ್ ಎಲ್ಲ ಹೋಗ್ತೀವಿ, ಅಪ್ಡೇಟ್ ಮಾಡ್ತೀವಿ. ನೀವು ನೀರು ಬೀಳ್ತಿರುವ ಫೋರ್ಸ್ ನೋಡಿ ಹೆಂಗಿದೆ. ಎವನ್ ನಮ್ಮ ಹುಡುಗರು ಫುಲ್ಲು ಇಲ್ಲಿ ಚಿಲ್ ಮಾಡ್ತಾ ಇದ್ದಾರೆ, ಚಿಲ್. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ. ಇಲ್ಲಿ ಮೊಬೈಲ್ ಬಿಟ್ಟರೆ ಕೆಳಗಡೆ ಡೈರೆಕ್ಟ್ ಅಲ್ಲಿ ಸ್ಮೋಕ್, ನಿಮಗೆ ನೀರು ಕೆಳಗಡೆ ಬೀಳು ಫೋರ್ಸಿಗೆ ಸ್ಮೋಕ್ ಬರ್ತಾ ಇದೆ, ಸ್ಮೋಕು. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನಿಮಗೆ ಅಪ್ಡೇಟ್ ಕೊಡ್ತೀವಿ. ನಮ್ಮ ಅನುಷ್ ಜೊತೆ ನಾನು ಕಾರ್ತಿಕ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲ, ನೆಕ್ಸ್ಟ್ ಪ್ಲೇಸಲ್ಲಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಇಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಆದರೆ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನೆ ಹತ್ರ ಹೋಗಬೇಕು. ಸರಿ ಪ್ಲ್ಯಾನ್ ಇಲ್ಲ, ಏನು ಅಂತ ಗೊತ್ತಿಲ್ಲ ಸರಿಯಾಗಿ. ಕೆಳಗಿನಿಂದ ಬಂದು ಸುಸ್ತಾಗಿ ಇಲ್ಲಿ ಕುಳಿತುಕೊಂಡಿದ್ದಾರೆ. ನಿಮಗೆ ಪೇರುಂಡೆ ಪದದ ಅರ್ಥ ಏನಂದರೆ ಹಾಲೂಟ ಅಂತ. ಇಲ್ಲಿ ನೋಡ್ಬೋದು ನಿಮಗೆ ಫುಲ್ಲು ವ್ಯೂ ಕಾಣಿಸ್ತಾ ಇದೆ ಯಾವ ಥರ ಇದೆ ಅಂತ. ಇದು ಬರಚುಕ್ಕಿ ಫಾಲ್ಸ್. ಈ ಭೂಮಿ ಇರುವವರೆಗೆ ಕರ್ನಾಟಕ ರಾಜ್ಯ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿವನಸಮುದ್ರ ಪ್ರದೇಶದಲ್ಲಿ ಕಾವೇರಿ ನದಿಯು ಗಗನಚುಕ್ಕಿ ಭರಚುಕ್ಕಿ ಜಲಪಾತದಲ್ಲಿ ಧುಮ್ಮಿಕ್ಕುವ ಪರಿ ನಯನ ಮನೋಹರ. ನೋಡಿ ಏನಿಲ್ಲ, ಸೈಕಲ್ ಅಲ್ಲಿ ಬಂದ್ರು ಹುಡುಗಿದೆ, ನಮ್ಗೆ R15 ಮೇಲೆ ಬಂದ್ರು ಹುಡುಗಿಲ್ಲ. ತುಂಬಾ ಫೀಲ್ ಅಲ್ಲಿ ಇದ್ದಾನೆ. ಯಾರು ಒಬ್ರು ಒಂದು ಇನ್ಸ್ಟಾ ಐಡಿ ಹೇಳು. ಬೇಡ ಗೈಸ್, ಏನ್ ಗೊತ್ತಾ, ಕಾಂಟ್ಯಾಕ್ಟ್ ಮಾಡಿ. ಲಕ್ಷ ಕೊಟ್ಟು R15 ತಗೊಂಡ್ರು ಒಂದು ಇದೇ ತಲೆ ತಿನ್ಲಿಕ್ಕೆ. ಇವನೊಬ್ಬ ಇದ್ದಾನೆ, ಕರ್ಕೊಂಡ್ಬಿಟ್ಟ, ಅವನ ಫೋಟೋ ಮುಗಿದ್ರೆ ಆಯ್ತು, ನಮ್ದು ಏನಿಲ್ಲ. ನಾವೇನು ಇವನಿಗೆ ಕೆಲಸ ಮಾಡ್ದ, ಅದು ಬಿಡಿ ಗಾಯ್ಸ್, ಇರ್ಲಿ. ಈ ಒಂದು ನಮ್ಗೆ ಕೇಳಲೇಬೇಕು ಗಾಯ್ಸ್ ಡೈಲಾಗ್, ಪೇರುಂಡೆ. ಇವತ್ತಿನ ರೈಡಿನಲ್ಲಿ ಫೇಮಸ್ ಡೈಲಾಗ್ ಪೇರುಂಡೆ. ಇವರು ಮೊದಲೇ ಹೋಗಿದ್ದಾರೆ ಗಾಯ್ಸ್, ಇವರು ಯಾಕೆ ಗೊತ್ತಾ, ಮತ್ತೆ ಖಾಲಿ ಆಗುತ್ತೆ ಅಂತ ಪೇರು. ನಮ್ಮ ನೆಲ್ಸನ್ ಮಂಡೇಲ ಕರ್ಮು ಜ್ಯೂಸ್ ಒಂದು 2 ಬೇತೆನಾ ಇಲ್ಲಿ ಗಾಯ್ಸ್. ಗಲಾಟೆ ಆಗ್ತಾ ಇದೆ ಗಾಯ್ಸ್, ಒಬ್ಬೆ ಆಗ್ತಾ ಇದ್ದಾರೆ ಗಾಯ್ಸ್, ತುಲೆ ಗಾಯ್ಸ್. ಯಾವ ಭಾಷೆ ಮಾತಾಡ್ತಿದ್ದಾರೆ? ನಮ್ಮ ರಡ್ ತಿನ್ಕ ಗಾಯ್ಸ್, ಹೆಂಕ್ಲಿಗಿಜ್ಜೆ ನಾವೀಗ ಚರಂಬೂರಿ ತಿಂದು ಹೊರಟಿದ್ದೇವೆ, ಸಿಗ್ತೀವಿ ಮುಂದೆ. ನಾವಿವಾಗ ಭರಚುಕ್ಕಿ ನೋಡಿ ಅಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ, ಗಗನಚುಕ್ಕಿಗೆ ಹೋಗ್ತಾ ಇದ್ದೀವಿ. ಭರಚುಕ್ಕಿ ಮತ್ತು ಗಗನಚುಕ್ಕಿ ನಿಮಗೆ ಶಿವನ ಸಮುದ್ರ ಏರಿಯಾದಲ್ಲೇ ಬರುತ್ತೆ. ಇದೇ ನಿಮಗೆ ಅಲ್ಲಿ ನಾವು ಭರಚುಕ್ಕಿ ನೋಡಿದರೆ, ಇದು ನಿಮಗೆ ಗಗನಚುಕ್ಕಿ. ಇಲ್ಲಿನ ಸೇಮ್ ಇದೆ, ಬಟ್ ಅದಕ್ಕಿಂತ ಅಷ್ಟೇನಿಲ್ಲ. ಪವರ್ ಪ್ಲ್ಯಾಂಟ್ ಹತ್ಯ
ಇನ್ನು ಮುಂದಿನ ಅಪ್ಡೇಟ್ ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ. ನಾವಿವಾಗ KTM ಇದ್ದೀವಿ. ಆಯ್ತಾ ಗೇರು ಪತನು ಕ್ಲಚ್ ಬಿಡಿಯಾ ಸಾವು. ಎನ್ನ ಗಾಡಿ ನಡು ರೋಡ್ ಉಂಟಂದಿ ಸಾ. ಗೇರೆ ಬೂರ್ಜಿ ಮಾರ್ರೆ ಗೆ. ಆವಾಗ ಹೋಗಿದ್ದು ಮಳವಳ್ಳಿ ಮದ್ದೂರು ರೂಟು. ಇವಾಗ ಇಲ್ಲೇ ಯೂಟರ್ನ್ ಹೊಡೆದು ವಾಪಸ್ಸು ಕನಕಪುರ ರೂಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಯಾಕಂದರೆ ನಾವು ಆವಾಗ ಬಂದಿದ್ದು ಕನಕಪುರ ರೂಟು. ಅಡೇಗ ಹಾಂ ಮೂಲ್ತುಲ್ಲ ಪೊಲೀಸ್ ಸ್ಟೇಷನ್ ಉಲಾಯ್ ಪಾಡ್ವೇರು. ಹಲೋ ಗಾಯ್ಸ್, ಇಲ್ಲಿ ನಾವಿವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ದಯತೆಗೆ ಮಲ್ತೇರಿಗೆನಾ? ಪೇರುಂಡೆ ಚುಲ್ಚಿಲಿ ಫಾಲ್ಸ್ ಚುಂಚಿಲೆತ್ತಿಯ ಬರಚಿ ಅದು ಫ್ರೀ ಆಗಿದೆ ಸರಿಯಾಗ್ತದೆ. ಸ್ವಲ್ಪ ಇನ್ನೂ ಓಡಬೇಕು ನೋಡಿ. ನೆಲ್ಸನ್ ಮಂಡೇಲ ಅಂತಂದರೆ ಯಾವ ಡ್ಯಾಶ್ ಆಗ್ತದೆ ನೋಡ್ತಾ ಇರ್ಬೋದು. ಊಟ ಮಾಡಿ ನಾವು ಡೈರೆಕ್ಟ್ ನಾವಿವಾಗ ಕನಕಪುರ ರೋಡಲ್ಲಿ ಊಟ ಮುಗಿಸಿ ವಾಪಸ್ಸು ರೂಮ್ ಕಡೆ ಹೊರಟಿದ್ದೀವಿ. ಟೈಮ್ ಇವಾಗ ಬಂದುಬಿಟ್ಟು 2:40 ಆಗಿದೆ. ಅಲ್ಲಲ್ಲಿ ಮಳೆ ಬಂದಿದೆ, ಬಟ್ ನಮಗೆ ಮಳೆ ಸಿಕ್ಕಿಲ್ಲ. ಅಲ್ಲಿ ಒಂದು ಕಡೆ ಇವಾಗ ಮಳೆ ಸಿಕ್ತು, ಅಂದರೆ ಮಳೆ ಬಂದು ಹೋಗಿದೆ ಆಲ್ರೆಡಿ. ಈ ಕಡೆ ಬಂದಿಲ್ಲ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.